ನಮ್ಮ ಹಾಸ್ಟೆಲಲ್ಲಿ ವಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಇದರ ಹಾಲನ್ನೇ ನಾವು ಕುಡಿಲಿಕ್ಕೆ ಕೊಡಬೇಕು ಅನ್ನೋದು ಕೂಡ ಒಂದು ಯೋಚನೆ ಇದೆ ಸರ್. ನನಗೆ ನನ್ನ ಅನುಭವ 10 ವರ್ಷದಿಂದ ನಾನು ಗಮನಿಸ್ತಾ ಇದ್ದೇನೆ. ಈ ಹಸುಗಳಿಂದಾಗಿ ನಮ್ಮ ಇಡೀ ಒಂದು ಈ ಪರಿಸರಕ್ಕೆ ದೊಡ್ಡ ಶಕ್ತಿ ಬಂದಾಗಿದೆ ಸರ್. ನನ್ನ ಆರ್ಥಿಕ ವ್ಯವಹಾರಗಳಿರ್ಬೋದು ಅಥವಾ ನನ್ನ ಕೃಷಿ ಇರ್ಬೋದು, ಎಲ್ಲದಕ್ಕೆ ಕೂಡ ಒಂದು ಶಕ್ತಿ ಬಂದಿದೆ. ಬಹುಶಃ ಇದು ಕೂಡ ಒಂದು ಕಾರಣ ಇರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಪ್ರತಿಯೊಂದು ಮಗುವಿಗೂ ಒಂದೊಂದು ಕ್ಯಾಬಿನ್ಸ್ ಕೊಟ್ಟಿದ್ದೇವೆ ಇದರಲ್ಲಿ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತು, ಶಾಲಾ ಮಕ್ಕಳು 10 kg 20 kg ಭಾರದ ಬ್ಯಾಗನ್ನು ಹೊತ್ಕೊಂಡು ಶಾಲೆಗೆ ಹೋಗುವಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ಇಲ್ಲಿ ನಮ್ಮ ಯೋಚನೆ ಇರುವಂಥದ್ದು, ಅವರ ಹೆಚ್ಚಿನ ಬ್ಯಾಗ್ ಇಲ್ಲೇ ಇರುತ್ತೆ. ಸೊ ಮಿನಿಮಮ್ ಬುಕ್ಸ್ಗಳನ್ನು ಅವ್ರ ಮನೆಗೆ ತಗೊಂಡು ಹೋಗ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೆ ಮಕ್ಕಳ ಮಾರ್ಕ್ಸ್ ಬಗ್ಗೆ ನಾವು ವರಿ ಮಾಡಬಾರ್ದು ಸರ್. ಮಕ್ಕಳ ಹ್ಯಾಂಡ್ ರೈಟಿಂಗ್ ಹೇಗಿದೆ, ಅವರ ಗ್ರಾಸ್ಪಿಂಗ್ ಪವರ್ ಹೇಗಿದೆ, ಅವರ ನಡವಳಿಕೆಗಳು ಹೇಗಿದೆ, ಈ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಂತ ಅವಶ್ಯಕತೆ ಇದೆ ಸರ್. ಒಂದು. ಆಮೇಲೆ 6th 7th ಈ ವಯಸ್ಸಲ್ಲಿ ನಾವು ಮಕ್ಕಳಿಗೆ ಏನು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವರ ಲ್ಯಾಂಗ್ವೇಜ್ ಅದನ್ನು ಇಂಪ್ರೂವ್ ಮಾಡಬೇಕು. ಸೈನ್ಸ್ ಮತ್ತು ಮ್ಯಾಥ್ಸ್ ಗಟ್ಟಿ ಮಾಡಬೇಕು. ಇನ್ನು ಬರುವಂಥದ್ದು 8th 9th ಮತ್ತು 10th ಅಲ್ಲಿ ಬರುವಾಗ ನಾವು ಸೀರಿಯಸ್ ಆಗಬೇಕು. ಅಲ್ಲಿ ನಿಜವಾಗಲೂ ನಾವು ಮಾರ್ಕ್ಸ್ ಕಡೆಗೆ ಗಮನ ಕೊಡಬೇಕು. ಅಲ್ಲಿ ರಿಗ್ಗರಸ್ ಆಗಿರುವಂಥ ಒಂದು ಅಕಾಡೆಮಿಕ್ ಟ್ರೈನಿಂಗನ್ನು ನಾವು ಮಕ್ಕಳಿಗೆ ಕೊಡುವಂಥ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಸರ್. ಸೊ ಬಹಳಷ್ಟು ದೂರದಿಂದ ಪೇರೆಂಟ್ಸ್ ಈಗಾಗಲೇ ನಾನು ಗಮನಿಸ್ತಾ ಇದ್ದೇನೆ, ಬೀದರಿಂದ ರಾಯಚೂರಿಂದ ಎಲ್ಲ ಫೋನ್ ಮಾಡ್ತಾರೆ ಸರ್. ಸೊ ಈಗಲೂ ಕೂಡ ಕರ್ನಾಟಕದ ಯಾವುದೋ ಒಂದು ಭಾಗದಿಂದ ಬಂದಿದ್ದಾರೆ. ಬಹುಶಃ ಇವತ್ತು ಒಂದು 7-8 ಜನ ಪೇರೆಂಟ್ಸ್ ಬಂದು ಹೋದ್ರು, ಅಡ್ಮಿಷನ್ ಮಾಡಿದ್ರು ಅಂತ ಕಾಣುತ್ತೆ. ನನಗೆ ಆಶ್ಚರ್ಯ ಅನಿಸುತ್ತೆ, ಒಂದು ಮಕ್ಕಳ ಶಿಕ್ಷಣಕ್ಕೋಸ್ಕರ ಒಂದು 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸ್ಗೆ ಬೀದರಿಂದ ರಾಯಚೂರಿಂದ ಬೆಂಗಳೂರಿಂದ ಬರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಬಹಳ ಮಹತ್ವದ್ದಿರ್ತದೆ ಸರ್. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಾರ್ಕಳದ ಸಾಣೂರಿನಲ್ಲಿರುವಂತಹ ರಾಜೇಶ್ವರಿ ನ್ಯಾಷನಲ್ ಸ್ಕೂಲಲ್ಲಿದ್ದೇನೆ. ಇದು ಹೊಸ ಶಾಲೆ ಮತ್ತು PU ಕಾಲೇಜು. ಅದ್ಭುತವಾಗಿ ನಿರ್ಮಾಣಗೊಂಡಿರುವಂತಹ ಈ ಶಾಲೆಯ ಮುಂದೆ ಇದ್ದಾನೆ. ಸೊ ಇದರ ರೂವಾರಿ ಇಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಭವ್ಯವಾದಂತಹ ಒಂದು ಶಾಲೆ. ಸೊ ಯಾವುದಾದ್ರೂ ಒಂದು ಶಾಲೆ ಆರಂಭಗೊಂಡಾಗ ಒಂದೊಂದೇ ಹಂತವಾಗಿ ಬೆಳೆಸ್ತಾರೆ. ಆದರೆ ನೀವು ನೋಡುವಾಗಲೇ ಅಥವಾ ಆರಂಭ ಮಾಡುವಾಗಲೇ ಒಂದು ಭವ್ಯವಾದಂತಹ ಅಥವಾ 10 ವರ್ಷದ ನಂತರ ಏನು ಮಾಡಬೇಕು ಅದನ್ನು ಈಗಲೇ ಮಾಡ್ತಾ ಇರುವಂಥದ್ದು. ಸರ್, ಈ ಒಂದು ಕಟ್ಟಡದಲ್ಲಿ ಏನೇನೆಲ್ಲ ಇರಲಿದೆ, ಸೊ ಯಾವ ಕ್ಲಾಸಿಂದ ಶುರು ಆಗುತ್ತೆ, ಯಾವ ರೀತಿಯ ವ್ಯವಸ್ಥೆ ಇರುತ್ತೆ ಅಂತ ಅಲ್ಲಿ ಒಳಗೆ ಹೋಗ್ತಾನೆ ಮಾತಾಡೋಣ. ಈಗ ನಾವು ಹೋಗ್ತಾ ಇರುವಂಥ ಕಟ್ಟಡ ಏನಿದೆ, ಇದು ಶಾಲಾ ಕಟ್ಟಡ. ಇದರಲ್ಲಿ ನಾವು 4 ಮಹಡಿ ಹೊಂದಿದ್ದೇವೆ. ಇದರಲ್ಲಿ ಗ್ರೌಂಡ್ +2 ಪ್ಲಸ್ ಒಂದು ಟೆರೆಸ್ ಫ್ಲೋರ್. ಇದರಲ್ಲಿ ಒಟ್ಟು 1000 ವಿದ್ಯಾರ್ಥಿಗಳಿಗೆ ಬೇಕಾಗುವಷ್ಟು ಕ್ಲಾಸ್ ರೂಮ್ಸ್ ಇದೆ. ಸೈನ್ಸಿಗೆ ಸಂಬಂಧಪಟ್ಟಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಇಷ್ಟು ಲ್ಯಾಬೊರೇಟರೀಸ್ ಇದೆ. ಪ್ರಿನ್ಸಿಪಾಲ್ ಆಫೀಸ್ ಇದೆ, 4 ಸ್ಟಾಫ್ ರೂಮ್ ಇದೆ. ಆಮೇಲೆ ಮಕ್ಕಳಿಗೆ ಅನಾರೋಗ್ಯ ಆದಾಗ ರೆಸ್ಟ್ ಮಾಡಲಿಕ್ಕೆ ಬೇಕಾದಂತಹ ಕ್ಲಿನಿಕ್ ಇದೆ. ಅದೇ ರೀತಿ ಹೆಣ್ಮಕ್ಳಿಗೆ ಬೇಕಾದಂತಹ ರೆಸ್ಟ್ ರೂಮ್ಸ್ ಇದೆ, ಬೇಕಾದಷ್ಟು ಸಂಖ್ಯೆಯ ವಾಶ್ರೂಮ್ಸ್ ಇದೆ. ಒಟ್ಟಾರೆ ಒಂದು ವ್ಯವಸ್ಥಿತವಾಗಿರುವಂತಹ ಇದೊಂದು ಕಾಲೇಜ್ ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. 10 ಕಡೆ ಹೋಗಿ ನೋಡಿ ಅನುಭವವನ್ನು ಪಡ್ಕೊಂಡು ಈ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಎಲ್ಲ ಕ್ಲಾಸ್ಗಳಲ್ಲಿ ಇಲ್ಲಿ ಬೇಕಾದಷ್ಟು ಗಾಳಿ ಬೆಳಕಿನ ವ್ಯವಸ್ಥೆ ಇದೆ. ವಿಶಾಲವಾದಂತಹ ಪ್ಯಾಸೇಜ್ ಕೂಡ ಇಟ್ಟಿದ್ದೇವೆ. ಸ್ವಲ್ಪ ಅನಾರೋಗ್ಯ ಇರುವಂಥವರಿಗೆ ಮತ್ತು ದೈಹಿಕ ಸಮಸ್ಯೆ ಇರುವಂಥವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಲಿಫ್ಟ್ ಇದ್ದು ಪ್ರೊವಿಷನ್ ಕೂಡ ಇಟ್ಟಿದ್ದೇವೆ. 2 ಸ್ಟೇರ್ ಕೇಸ್ ಇದ್ದು ಪ್ರೊವಿಷನ್ ಕೊಟ್ಟಿದ್ದೇವೆ. ಈಗಾಗಲೇ ಅಗ್ನಿಶಾಮಕ ದಳದವರು ಇಡೀ ಬಿಲ್ಡಿಂಗನ್ನು ಇನ್ಸ್ಪೆಕ್ಷನ್ ಮಾಡಿ ರಿಸ್ಕ್ ಫ್ರೀ ಅನ್ನುವಂಥ ಸರ್ಟಿಫಿಕೇಟನ್ನು ಕೂಡ ಕೊಟ್ಟಿದ್ದಾರೆ. PWD ಡಿಪಾರ್ಟ್ಮೆಂಟ್ನವರು ತೊರೋ ಚೆಕ್ ಮಾಡಿ ಈ ಬಿಲ್ಡಿಂಗ್ ತುಂಬ ಸ್ಟೆಬಿಲೈಸ್ಡ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ ಅನ್ನುವಂಥ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಒಟ್ಟು ಇಲ್ಲಿ 24 ಕ್ಲಾಸ್ ರೂಮ್ಸ್ ಇದೆ, ವಿಶಾಲವಾಗಿರುವಂಥ ಲೈಬ್ರರಿ ಇದೆ. ಇನ್ನೂ ಅದಕ್ಕೂ ಮಿಗಿಲಾಗಿ ಒಂದು ದೊಡ್ಡ ಆಡಿಟೋರಿಯಂ, ಸುಮಾರು 700 ಜನ ಕೂತ್ಕೊಂಡು ಕಾರ್ಯಕ್ರಮಗಳನ್ನು, ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸಬಹುದಾದಂಥ ಒಂದು ಆಡಿಟೋರಿಯಂ ಕೂಡ ಈ ಬಿಲ್ಡಿಂಗಲ್ಲಿದೆ. ಸೊ ಪ್ರತಿಯೊಂದನ್ನು ಕೂಡ ಅಳೆದು ತೂಗಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಆಧುನಿಕತೆ ಮತ್ತು ಪರಂಪರೆ ಎರಡನ್ನು ಮಿಕ್ಸ್ ಮಾಡಿ ಈ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಸರ್. ಫ್ರಂಟಿಂದ ನೋಡುವಾಗ ಒಂದು ವಿಶೇಷವಾಗಿ ಪಾರಂಪರಿಕ ಒಂದು ಹಿನ್ನೆಲೆ ಇರುವಂಥ ಕಟ್ಟಡದ ಥರ ಕಾಣುತ್ತೆ. ಒಳಗಡೆ ಬಂದಾಗ ಮಾಡರ್ನ್ ಆಗಿರುವಂತಹ ಒಂದು ಕಟ್ಟಡ ಥರ ನಿಮ್ಗೆ ಕಾಣುತ್ತೆ. ಇಲ್ಲಿ ಈ ರೂಮ್ಗೆ ಹೋಗೋ ನಾವು, ನಮ್ಮ ಒಂದು ಕ್ಲಾಸ್ ರೂಮ್, ನಮ್ಮ ಫರ್ನಿಚರ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಸೊ ನಮ್ಮ ಒಂದು ಕ್ಲಾಸ್ ರೂಮ್ ಈ ರೀತಿ ಇರುತ್ತೆ ಮಂಜುನಾಥಣ್ಣ. ಸುಮಾರು 45 ಮಕ್ಕಳಿಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ. ತುಂಬ ಸುಂದರವಾಗಿರುವಂಥ ಫರ್ನಿಚರ್ಸ್, ಬೆಂಚು ಡೆಸ್ಕ್ಗಳು. ಒಂದು ಬೆಂಚ್ ಡೆಸ್ಕಲ್ಲಿ 3 ವಿದ್ಯಾರ್ಥಿಗಳು ಕೂತ್ಕೊಳ್ತಾರೆ. ಈ ಕಡೆ ಒಂಥರ ಕಬೋರ್ಡ್ ಥರ ನಿಮ್ಗೆ ಕಾಣ್ತಾ ಇದೆ. ಇದು ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಪುಸ್ತಕಗಳನ್ನು ಇಡಲಿಕ್ಕೆ. ಸೊ ಪ್ರತಿಯೊಂದು ಮಗುವಿಗೂ ಒಂದೊಂದು ಕ್ಯಾಬಿನ್ಸ್ ಕೊಟ್ಟಿದ್ದೇವೆ ಇದರಲ್ಲಿ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತು, ಶಾಲಾ ಮಕ್ಕಳು 10 kg 20 kg ಭಾರದ ಬ್ಯಾಗನ್ನು ಹೊತ್ಕೊಂಡು ಶಾಲೆಗೆ ಹೋಗುವಂಥದ್ದನ್ನು ನಾವು ಗಮನಿಸ್ತೇವೆ. ಆದರೆ ಇಲ್ಲಿ ನಮ್ಮ ಯೋಚನೆ ಇರುವಂಥದ್ದು, ಅವರ ಹೆಚ್ಚಿನ ಬ್ಯಾಗ್ ಇಲ್ಲೇ ಇರುತ್ತೆ. ಸೊ ಮಿನಿಮಮ್ ಬುಕ್ಸ್ಗಳನ್ನು ಅವ್ರ ಮನೆಗೆ ತಗೊಂಡು ಹೋಗ್ತಾರೆ.
ಸೊ ಅವರ ನೋಟ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಸಾಮಗ್ರಿಗಳಿರ್ಬೋದು ಅದೆಲ್ಲವೂ ಕೂಡ ಸ್ಕೂಲಲ್ಲೇ ಇರುತ್ತೆ. ಅದಕ್ಕೋಸ್ಕರ ಆ ಕ್ಯಾಬಿನೆಟ್ಸನ್ನು ಕೊಟ್ಟಿದ್ದೇವೆ. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಮತ್ತು PUC, ಸದ್ಯಕ್ಕೆ PUC ಕೂಡ ಇದೇ ಕಟ್ಟಡದಲ್ಲಿ ನಡೀತದೆ. ಒಳ್ಳೆಯ ಟೀಚರ್ಸ್, ಒಂದು ಟೀಚರ್ಸನ್ನು ಆಯ್ಕೆ ಮಾಡಲಿಕ್ಕೆ ನಾವು 4 ತಿಂಗಳ ಕಾಲ ಪರಿಶ್ರಮ ಪಟ್ಟಿದ್ದೇವೆ. 1 ಬಾರಿ ಆ್ಯಡ್ ಕೊಟ್ವಿ, 2 ಬಾರಿ ಆ್ಯಡ್ ಕೊಟ್ವಿ, 3 ಬಾರಿ ಆ್ಯಡ್ ಕೊಟ್ವಿ, 4ನೇ ಬಾರಿ ಆ್ಯಡ್ ಕೊಟ್ವಿ ಪೇಪರಲ್ಲಿ. ಸೊ ಈ ರೀತಿ 4 ಸರ್ತಿ ಪೇಪರಲ್ಲಿ ಆ್ಯಡ್ ಕೊಟ್ಟು ಒಳ್ಳೆ ಟೀಚರ್ಸನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಸುಮಾರು 20 ಜನ ಟೀಚರ್ಸನ್ನು ಈಗಾಗಲೇ ನಾವು ಆಯ್ಕೆ ಮಾಡಿದ್ದೇವೆ. ಅದೇ ರೀತಿ ಹಾಸ್ಟೆಲಲ್ಲಿ ಬೇಕಾಗುವಂಥ ವಾರ್ಡನ್ಸ್, ನಾನು ಮೊದಲಿಂದಲೂ ನಂಬ್ಕೊಂಡು ಬಂದಂಥವ ಏನು ಅಂತ ಹೇಳಿದ್ರೆ, ಒಂದು ಸ್ಕೂಲಲ್ಲಿ ಒಂದು ಟೀಚರ್ ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಒಂದು ಹಾಸ್ಟೆಲಲ್ಲಿ ಒಬ್ಬ ವಾರ್ಡನ್ ಅನ್ನುವಂಥ ಬಹಳ ಮುಖ್ಯ. ಹಾಗಾಗಿ ವಾರ್ಡನ್ ಆಯ್ಕೆಯಲ್ಲೂ ಅಷ್ಟೇ ಅತ್ಯುತ್ತಮವಾಗಿರುವಂಥ ಕ್ವಾಲಿಫೈಡ್ ವಾರ್ಡನ್, ಸುಮಾರು 5-6 ವರ್ಷ ಬೇರೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿ ಮಕ್ಕಳ ಬಗ್ಗೆ, ಮಕ್ಕಳ ಬೆಳವಣಿಗೆ ಬಗ್ಗೆ ಒಂದಷ್ಟು ಅನುಭವವನ್ನು ಹೊಂದಿರುವಂತಹ ಮತ್ತು ಸ್ಕಿಲ್ಡ್ ಇರುವಂಥ ವಾರ್ಡನನ್ನು ಕೂಡ ನಾವು ಈಗಾಗಲೇ ಆಯ್ಕೆ ಮಾಡಿದ್ದೇವೆ. ಇದೀಗ ಶಾಲೆಯ ಮುಂದೆ ಇರುವಂತಹದ್ದೇ ಹಾಸ್ಟೆಲ್. ಈ ಕಡೆ ಕಾಣ್ತಾ ಇರುವಂಥ ಬಿಲ್ಡಿಂಗ್ ಹಾಸ್ಟೆಲ್. ಈ ವರ್ಷ ಒಂದು ಹಾಸ್ಟೆಲ್ ಮಾಡಿದ್ದೇವೆ, ನಾವು ಒಂದು ಬಿಲ್ಡಿಂಗ್ ಮಾಡಿದ್ದೇವೆ. ಅದರಲ್ಲಿ 78 ರೂಮ್ ಇದೆ. ಹೆಚ್ಚು ಕಡಿಮೆ 300 ಮಕ್ಕಳಿಗೆ ಅದರಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆ ಇಡೀ ಹಾಸ್ಟೆಲನ್ನು ನಾವು 2 ಪಾರ್ಟ್ ಮಾಡ್ತೀವಿ. ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಯಾವುದೇ ಕನೆಕ್ಷನ್ ಇರುವುದಿಲ್ಲ. ಒಂದು ಕಡೆ ಬಾಯ್ಸಿಗೆ ಕೊಡ್ತೀವಿ, ಒಂದು ಕಡೆ ಗರ್ಲ್ಸಿಗೆ ಕೊಡ್ತೀವಿ. ಬಾಯ್ಸಿಗೆ ಅಲ್ಲೇ ವಾಸ ಮಾಡುವಂತಹ 2 ಜನ ವಾರ್ಡನ್ಸ್ ಇರ್ತಾರೆ. ಅದೇ ರೀತಿ ಗರ್ಲ್ಸಿಗೆ ಅಲ್ಲೇ ಹಾಸ್ಟೆಲಲ್ಲೇ ವಾಸ ಮಾಡುವಂಥ ವಾರ್ಡನ್ಸ್ 2 ಇರ್ತಾರೆ. ಹಾಗಾಗಿ ಒಂದು ವಾರ್ಡನ್ಸ್ಗೆ ಹೆಚ್ಚು ಕಡಿಮೆ 40ರಿಂದ 50 ಮಕ್ಕಳದ್ದು ಜವಾಬ್ದಾರಿ ಇರುತ್ತೆ. ಈ ರೀತಿ ಹಾಸ್ಟೆಲ್ನ ವ್ಯವಸ್ಥೆ ಮಾಡಿದ್ದೇವೆ. ಅದರ ನೆಲಮಹಡಿಯಲ್ಲಿ ಒಂದು ದೊಡ್ಡ ಕಿಚನ್, ಬಹುಶಃ ಅದು ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಇನ್ನೊಂದು 15-20 ದಿವಸದ ಕೆಲಸ ಇದೆ. ವಿಶಾಲವಾಗಿರುವಂಥ ಕಿಚನ್ ನಿರ್ಮಾಣ ಆಗಿದೆ. ಅದೇ ಫ್ಲೋರಲ್ಲಿ ಒಂದು 300 ಜನ ಏಕಕಾಲದಲ್ಲಿ ಒಟ್ಟಿಗೆ ಊಟ ಮಾಡಬಹುದಾದಂತಹ ಒಂದು ಮೆಸ್ ಹಾಲ್ ಕೂಡ ಹಾಸ್ಟೆಲಲ್ಲಿ ಮಾಡಿದ್ದೇವೆ. ಒಮ್ಮೆ ಬೇಕಿದ್ರೆ ನಾವು ಹಾಸ್ಟೆಲ್ನ ಒಳಗಡೆ ಹೋಗಿ ಬರೋಣ, ಕೆಲಸಗಳು ನಡೀತಾ ಇದೆ. ವೀಕ್ಷಕರಿಗೆ ಸ್ವಲ್ಪ ಗೊಂದಲ ಆಗ್ಬೋದು. ಆ್ಯಕ್ಚುಲಿ ಎಲ್ಲ ಕೆಲಸಗಳಾಗಿದೆ, ಫೈನಲ್ ಕ್ಲೀನಿಂಗ್ ಮಾಡುವಂತಹ, ಟಚಪ್ ಮಾಡುವಂತಹ ಕೆಲಸಗಳು ಬಾಕಿ ಆಗಿದೆ. ಅಡ್ಮಿಷನ್ ಪ್ರೋಸೆಸ್ ಈಗ ನಡೀತಾನೆ ಇದೆ ಅಲ್ವಾ ಸರ್? ಈಗಾಗಲೇ ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ. ಬಹುಶಃ ಇವತ್ತಿದ್ದು ಮಾಹಿತಿ ಗೊತ್ತಿಲ್ಲ ನನಗೆ. ನಮ್ಮ ಹತ್ರ ಈ ಸರ್ತಿ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು 300 ಮಕ್ಕಳಿಗೆ ಮಾತ್ರ. ಬಹುಶಃ ನನಗನ್ಸುತ್ತೆ ಒಂದು 100-110 ಮಕ್ಕಳಷ್ಟು ಆಲ್ರೆಡಿ ನೋಂದಾವಣೆ ಮಾಡಿಕೊಂಡಿದ್ದಾರೆ. ಸಣ್ಣ ಫೀಸನ್ನು ಕೂಡ ಕಟ್ಟಿ ನೋಂದಾವಣೆ ಮಾಡಿದ್ದಾರೆ. ಬಹುಶಃ ಕಳೆದ ಒಂದು 10-15 ದಿವಸದ ಒಟ್ಟು ಬೆಳವಣಿಗೆಗಳನ್ನು ನೋಡಿದರೆ ಒಂದು 300 ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಳ್ಳುವಂಥದ್ದು ನಮಗೆ ಖಂಡಿತ ಕಷ್ಟ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಇದು ಒಂದು ಹಾಸ್ಟೆಲ್. ನಿಮಗೆ ಒಂದು ರೂಮನ್ನು ನಾನು ತೋರಿಸ್ತೇನೆ ಸರ್. ಒಂದು ರೂಮ್ ಸಾಧಾರಣ ರೆಡಿಯಾಗಿದೆ. ಈ ರೀತಿ ಒಂದು ರೂಮ್ ಇರುತ್ತೆ. ಒಂದು ಮಗುವಿಗೆ ಒಂದು ಕಬೋರ್ಡ್ ಕೊಡ್ತೀವಿ ನಾವು. ಒಂದು ಮಗುವಿಗೆ ಒಂದು ಕಬೋರ್ಡ್ ಇರುತ್ತೆ ಇಲ್ಲಿ ಈ ಥರ. ಸೊ 4 ಮಕ್ಕಳಿಗೆ 4 ಕಬೋರ್ಡ್ ಇರುತ್ತೆ. ಪ್ರತಿ ಮಗುವಿಗೆ ಒಂದು ಟೇಬಲ್ ಕೊಟ್ಟಿರ್ತೀವಿ. ಈ ಟೇಬಲಲ್ಲಿ ಕೂತ್ಕೊಂಡು ಅವರಿಗೆ ಓದೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ 2 ಕಾಟ್ ಬರುತ್ತೆ, ಬಂಕರ್ ಸಿಸ್ಟಮ್ ಇದು 2 ಕಾಟ್ ಬರುತ್ತೆ. ಸೊ ವಿಶಾಲ 4 ಮಕ್ಕಳಿಗೆ ಭಾರಿ ಕಂಫರ್ಟೇಬಲ್ ಸ್ಪೇಸ್ ಇದೆ. ಈ ಕಡೆ ನೀವು ನೋಡ್ಬೋದು 2 ಬಾತ್ರೂಮ್ಸ್ ಇದೆ. ಒಂದು ರೂಮಿಗೆ 2 ಬಾತ್ರೂಮ್ಸ್. ಇನ್ನೊಂದು ವಾರದಲ್ಲಿ ರೆಡಿ ಆಗುತ್ತೆ, ಎಲ್ಲ ಫಿನಿಶಿಂಗ್ ಹಂತದಲ್ಲಿದೆ. ಈ ರೀತಿ ಒಂದು ಹಾಸ್ಟೆಲ್ನ ನಿರ್ಮಾಣ ಮಾಡಿದ್ದೇವೆ ಸರ್. ಸುವ್ಯವಸ್ಥಿತವಾಗಿರಬೇಕು, ಮಕ್ಕಳಿಗೆ ಮತ್ತೆ ಖುಷಿ ಅನ್ನಿಸ್ಬೇಕು, ಮತ್ತೆ ಸ್ವಚ್ಛತೆಯನ್ನು ಕಾಪಾಡುವಂಥ ದೃಷ್ಟಿಯಿಂದ 5 ಫೀಟ್ ಲೆವೆಲ್ಗೆ ನಾವು ಈ ವಾಲ್ ಟೈಲ್ಸ್ ಅನ್ನು ಕೂಡ ಹಾಕಿದ್ದೇವೆ. ಪ್ರತಿಯೊಂದು ಗೋಡೆಯನ್ನು ಪುಟ್ಟಿ ಫಿನಿಶ್ ಮಾಡಿದ್ದೇವೆ. ಮಕ್ಕಳು ತಂದೆ ತಾಯಿ ಜೊತೆ ಅತ್ಯಂತ ಸಂತೋಷದಿಂದ ಇರ್ತಾರೆ. ಸೊ ಇಲ್ಲಿ ಬಂದಾಗ ನಾವೇನೋ ಒಂದು ಅವ್ಯವಸ್ಥಿತವಾಗಿರುವಂಥ ವ್ಯವಸ್ಥೆಯಲ್ಲಿ ಇದ್ದೇವೆ ಅಂತ ಹೇಳಿ ಮಕ್ಕಳಿಗೆ ಯಾವತ್ತೂ ಅನ್ನಿಸ್ಬಾರ್ದು. ಅವರಿಗೆ ಅನ್ನಿಸ್ಬೇಕು ನಾವು ಒಂದು ಅತ್ಯಂತ ಸುಂದರವಾಗಿರುವಂಥ ಒಂದು ವಾತಾವರಣದಲ್ಲಿ ನಾವು ಇದ್ದೇವೆ. ಸೊ ಇಲ್ಲಿ ಇರುವಾಗ ಅವರು ತುಂಬ ಖುಷಿಯಿಂದ ಇರಬೇಕು. ಮೊದಲಿಂದ ನಾನು ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಾಗಲೂ ನಾನು ಹೇಳ್ಕೊಂಡು ಬಂದಂಥ ಒಂದು ಮಾತು ಎಂತಂತ ಹೇಳಿದ್ರೆ, ನಾವು ಒಬ್ಬ ವಿದ್ಯಾಸಂಸ್ಥೆಯನ್ನು ನಡೆಸುವಂಥವರು, ಒಬ್ಬ ವಿದ್ಯಾಸಂಸ್ಥೆಯ ಒಬ್ಬ ಟ್ರಸ್ಟಿ ಇರ್ಬೋದು ಅಥವಾ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಪ್ರಿನ್ಸಿಪಾಲ್ ಇರ್ಬೋದು, ವಾರ್ಡನ್ ಇರ್ಬೋದು, ಯಾರೇ ಇರ್ಬೋದು ಸರ್. ನಾವು ಪೊಲೀಸ್ ಅಂಥೇಳಿ ಯಾವತ್ತೂ ನಾವು ಫೀಲ್ ಮಾಡ್ಕೊಳ್ಬಾರ್ದು ಸರ್. ವಿ ಆರ್ ನಾಟ್ ದಿ ಪೊಲೀಸ್, ವಿ ಆರ್ ಪೇರೆಂಟ್ಸ್ ಫಾರ್ ಎ ಸ್ಟೂಡೆಂಟ್ಸ್. ಎಲ್ಲೋ ಬೀದರಿಂದಲೋ, ಗುಲ್ಬರ್ಗದಿಂದಲೋ, ಬೆಂಗಳೂರಿಂದಲೋ ಮಕ್ಕಳನ್ನು ತಂದು ಇಲ್ಲಿ ಬಿಡ್ತಾರೆ. ಅವರ ಜವಾಬ್ದಾರಿಯನ್ನು ನಾವು ತಗೊಳ್ಬೇಕು. ನಾವಿಲ್ಲಿ ಇಮಿಡಿಯೇಟ್ ಪೇರೆಂಟ್ ಆಗಿ ಮಕ್ಕಳ ಜೊತೆಗೆ ಇರಬೇಕು. ಅದು ಮಕ್ಕಳದ್ದು ಓದಿನ ವಿಚಾರ ಇರ್ಬೋದು, ಅಥವಾ ಮಕ್ಕಳದ್ದು ಬೇರೆ ಸಂಗತಿಗಳಿರ್ಬೋದು, ಮಕ್ಕಳ ಒಂದು ವೆಲ್ಫೇರ್ ಇರ್ಬೋದು. ಇದೆಲ್ಲ ಚಟುವಟಿಕೆಗಳಿಗೆ ನಾವು ಒಬ್ಬ ಪೇರೆಂಟ್ ಆಗಿ ನಾವು ಕೇರ್ ತಗೊಳ್ಬೇಕು. ಇದು ನಾನು ಮೊದಲಿಂದ ನಂಬ್ಕೊಂಡು ಬಂದಂತಹ ಒಂದು ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ನಮ್ಮ ಪ್ರತಿಯೊಂದು ಸಿಬ್ಬಂದಿ ಕೂಡ ಆ ಮಗುವಿಗೆ ಪೇರೆಂಟ್ ಆಗಿರ್ತಾರೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ. ಸೊ ಬಹಳಷ್ಟು ದೂರದಿಂದ ಪೇರೆಂಟ್ಸ್ ಈಗಾಗಲೇ ನಾನು ಗಮನಿಸ್ತಾ ಇದ್ದೇನೆ, ಬೀದರಿಂದ, ರಾಯಚೂರಿಂದ ಎಲ್ಲ ಫೋನ್ ಮಾಡ್ತಾರೆ ಸರ್. ಸೊ ಈಗಲೂ ಕೂಡ ಕರ್ನಾಟಕದ ಯಾವುದೋ ಒಂದು ಭಾಗದಿಂದ ಬಂದಿದ್ದಾರೆ. ಬಹುಶಃ ಇವತ್ತು ಒಂದು 7-8 ಜನ ಪೇರೆಂಟ್ಸ್ ಬಂದು ಹೋದ್ರು, ಅಡ್ಮಿಷನ್ ಮಾಡಿದ್ರು ಅಂತ ಕಾಣುತ್ತೆ.
ನನಗೆ ಆಶ್ಚರ್ಯ ಅನಿಸುತ್ತೆ, ಒಂದು ಮಕ್ಕಳ ಶಿಕ್ಷಣಕ್ಕೋಸ್ಕರ ಒಂದು 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸಿಗೆ ಬೀದರಿಂದ, ರಾಯಚೂರಿಂದ, ಬೆಂಗಳೂರಿಂದ ಬರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಬಹಳ ಮಹತ್ವದ್ದಿರ್ತದೆ ಸರ್. ಹಾಗಾಗಿ ನಾನು ಎಲ್ಲ ಪೇರೆಂಟ್ಸಿಗೆ ಒಂದು ಆತ್ಮವಿಶ್ವಾಸದಿಂದ ಹೇಳ್ತೇನೆ, ನಿಮ್ಮ ಮಗುವನ್ನು ನಮ್ಮ ಮಗು ಥರ ನಾವು ನೋಡ್ಕೊಳ್ಳೋದಕ್ಕೆ ನಾವು ಖಂಡಿತ ಸಿದ್ಧರಿದ್ದೇವೆ ಮತ್ತು ಬದ್ಧರಿದ್ದೇವೆ. ನಮ್ಮ ಎಲ್ಲ ಸಿಬ್ಬಂದಿಗಳು, ನನ್ನ ವೈಫ್ ಶ್ವೇತಾ ಇರ್ಬೋದು, ಆ್ಯಸ್ ಎ ಸೆಕ್ರೆಟ್ರಿ, ನಮ್ಮ CEO ಆಗಿರುವಂಥ ಮಧುಸೂದನ್ ರೈ ಇರ್ಬೋದು, ಅಥವಾ ನಮ್ಮ ಅಪಾಯಿಂಟ್ಮೆಂಟ್ ಆದಂಥ 20 ಟೀಚರ್ಸ್ಗಳಿರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಎಲ್ರಿಗೂ ನಮ್ಮದು ಅಪೇಕ್ಷೆ ಏನು ಅಂತ ಹೇಳಿದರೆ, ಬಂದಂಥ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಆ್ಯಸ್ ಎ ಪೇರೆಂಟ್, ಒಬ್ಬ ಶಿಕ್ಷಕ ಒಬ್ಬ ಪೇರೆಂಟ್ ಆಗಿರಬೇಕು ಅನ್ನೋದು ನಮ್ಮ ಕಲ್ಪನೆ ಇದೆ ಸರ್. ಈ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಸ್ಕೂಲ್ ಮತ್ತು ಹೈಸ್ಕೂಲ್ ಆದರೆ ಫಸ್ಟ್ PUC ಕೂಡ ಈ ಸರ್ತಿ ಅಡ್ಮಿಷನನ್ನು ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಸೈನ್ಸಲ್ಲಿ 2 ಬ್ಯಾಚು ಮತ್ತು ಕಾಮರ್ಸಲ್ಲಿ 1 ಬ್ಯಾಚ್ ಇದೆ. ಸೊ PUCನಲ್ಲಿ 3 ಬ್ಯಾಚ್, ಬಹುಶಃ 240 ಮಕ್ಕಳನ್ನು ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಇದೆ. ಸ್ಕೂಲಲ್ಲಿ ಸುಮಾರು 400ರಷ್ಟು ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನಮ್ಮ ಸಿಸ್ಟಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವತ್ತು ಪೇರೆಂಟ್ಸಿಗೆ ಏನು ಅಪೇಕ್ಷೆ ಇದೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಎಲ್ಲರೂ ಫಸ್ಟ್ ರ್ಯಾಂಕ್ ತೊಗೊಳ್ಬೇಕು ಅನ್ನೋದು ಎಲ್ಲ ಪೇರೆಂಟ್ಸಿದ್ದು ಅಪೇಕ್ಷೆ ಇರುತ್ತೆ. ಆದರೆ ನಮ್ಮಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ ಅಂತ ಹೇಳಿದ್ರೆ, ಇದು ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೆ ಮಕ್ಕಳ ಮಾರ್ಕ್ಸ್ ಬಗ್ಗೆ ನಾವು ವರಿ ಮಾಡಬಾರ್ದು ಸರ್. ಮಕ್ಕಳ ಹ್ಯಾಂಡ್ ರೈಟಿಂಗ್ ಹೇಗಿದೆ, ಅವರ ಗ್ರಾಸ್ಪಿಂಗ್ ಪವರ್ ಹೇಗಿದೆ, ಅವರ ನಡವಳಿಕೆಗಳು ಹೇಗಿದೆ, ಈ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಂತ ಅವಶ್ಯಕತೆ ಇದೆ ಸರ್. ಒಂದು. ಆಮೇಲೆ 6th 7th ಈ ವಯಸ್ಸಲ್ಲಿ ನಾವು ಮಕ್ಕಳಿಗೆ ಏನು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವರ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಬಗ್ಗೆ ನಾಲೆಜ್, ಅದನ್ನು ಇಂಪ್ರೂವ್ ಮಾಡಬೇಕು. ಅದರ ಜೊತೆಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಗಟ್ಟಿ ಮಾಡಬೇಕು ಅವರದ್ದು. ಸೊ ಅವರ ಬೇಸಿಕ್ಸ್ ಗಟ್ಟಿ ಆಗಬೇಕು ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ. ಇನ್ನು ಬರುವಂಥದ್ದು 8th 9th ಮತ್ತು 10th, ಅಲ್ಲಿ ಬರುವಾಗ ನಾವು ಸೀರಿಯಸ್ ಆಗಬೇಕು. ಅಲ್ಲಿ ನಿಜವಾಗಲೂ ನಾವು ಮಾರ್ಕ್ಸ್ ಕಡೆಗೆ ಗಮನ ಕೊಡಬೇಕು. ಅಲ್ಲಿ ರಿಗ್ಗರಸ್ ಆಗಿರುವಂಥ ಒಂದು ಅಕಾಡೆಮಿಕ್ ಟ್ರೈನಿಂಗನ್ನು ನಾವು ಮಕ್ಕಳಿಗೆ ಕೊಡುವಂಥ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಸರ್. ಅದರ ಜೊತೆಗೆ ವಿಶೇಷ ಏನು ಅಂತ ಹೇಳಿದರೆ, ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಇವತ್ತು ನಿಮ್ಮ ನೀಟಲ್ಲಿರ್ಬೋದು ಅಥವಾ IIT ರ್ಯಾಂಕಿಂಗ್ ಇರ್ಬೋದು, ಇದೆಲ್ಲವನ್ನು ಗಮನಿಸಿದರೆ ಹೆಚ್ಚು ರ್ಯಾಂಕ್ಗಳು ಯಾವ ರಾಜ್ಯಕ್ಕೆ ಹೋಗುತ್ತೆ ಅಂತ ಹೇಳಿದರೆ, ಬಿಹಾರ್, ಆಂಧ್ರ ಪ್ರದೇಶ, ರಾಜಸ್ಥಾನ, ಈ 3 ರಾಜ್ಯಗಳಿಗೆ ಆಲ್ಮೋಸ್ಟ್ ಇಟ್ಸ್ ಮೋರ್ ದ್ಯಾನ್ 50% ರ್ಯಾಂಕ್ ಅಲ್ಲಿಗೆ ಹೋಗುತ್ತೆ. ಉಳಿದ ಎಲ್ಲ ರಾಜ್ಯಗಳಿಗೆ ಖಾಲಿ 50% ರ್ಯಾಂಕ್ ಮಾತ್ರ ಸಿಗುತ್ತೆ. ಇದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಆ ರಾಜ್ಯಗಳಲ್ಲಿ ಹೈಸ್ಕೂಲ್ ಹಂತದಲ್ಲೇ ಈ ರೀತಿಯ ಕೋಚಿಂಗ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದಂಥ ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯಲ್ಲಿ 8th 9th 10th ಈ 3 ಕ್ಲಾಸ್ಗಳಲ್ಲಿ ಕೂಡ ಈ ನೀಟು, CET ಮತ್ತು IIT ಇದಕ್ಕೆ ಬೇಕಾದಂಥ ಒಂದು ಬೇಸಿಕ್ ಫೌಂಡೇಶನ್ ಕೋರ್ಸನ್ನು ಕೂಡ ಒಂದು ಇಂಟಗ್ರೇಟೆಡ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಇಲ್ಲಿ ಹಾಸ್ಟೆಲಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಸುಮಾರು 1.5 ಲಕ್ಷದಿಂದ 1,75,000 ರೂಪಾಯಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಆಗೋಗುತ್ತೆ. ಅದು ಯೂನಿಫಾರ್ಮಿಂದ ಹಿಡಿದು, ಬುಕ್ಸಿಂದ ಹಿಡಿದು, ಇಷ್ಟೆಲ್ಲ ನಾನು ಹೇಳಿರುವಂಥ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಫುಡ್ ಇರ್ಬೋದು, ಎಲ್ಲವೂ ಸೇರಿ ಬಹುಶಃ ಹೈಸ್ಕೂಲ್ ಹಂತದಲ್ಲಿ ಸುಮಾರು ಒಂದು 1.5 ಲಕ್ಷ 1.75 ಇದೆ. PUC ಹಂತಕ್ಕೆ ಬರುವಾಗ ಅದೊಂದು 2 ಲಕ್ಷದಿಂದ 2.25 ಲಕ್ಷದಷ್ಟಿದೆ. ಬಹುಶಃ ನನಗನ್ನಿಸಿದ ಹಾಗೆ ಬೇರೆ ಕಡೆ ಖಂಡಿತ ಇದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಇದನ್ನು ಕೂಡ ಸದುಪಯೋಗ ಮಾಡ್ಬೋದು. ಅಂತಹ ಒಂದು ತೀವ್ರ ಆರ್ಥಿಕವಾದಂಥ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಈ ಫೀಸಲ್ಲಿ ಒಂದು 10%, 20%, 30% ಕನ್ಸೆಷನ್ನು ಕೂಡ ನಾವು ಕೊಡ್ಬೋದು. ಹಾಗಾಗಿ ಇಲ್ಲಿಗೆ ಬನ್ನಿ, ಇಲ್ಲಿಯ ಒಂದು ಪ್ರಯೋಜನವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕನ್ನುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್.